Hello students, I am back with another video for KCT preparation. Welcome to Botany Bloom channel. ನಾನು ನಿಮ್ಮ educator ರಚನಾ. So ಇದಕ್ಕಿಂತ ಮುಂಚೆ ನಾನು complete road map for KCT 2025 biology preparation ಅಂತ video upload ಮಾಡಿದ್ದೆ. So ಅದರಲ್ಲಿ ನಾನು ಹೇಳಿದ್ದೆ ನಿಮಗೆ syllabus ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ. ಸೊ ಇಬ್ರು ಮೂರು ಸ್ಟೂಡೆಂಟ್ಸ್ ಕಮೆಂಟ್ ಮಾಡಿದಿರಾ, ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ DM ಮಾಡಿದಿರಾ ಸಿಲೆಬಸ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ನಾನು ಸಿಲೆಬಸ್ ಏನೇನಿದೆ ಅಂತ ಹೇಳಿ ಒಂದ್ಸರಿ ಬೇಗ ನಿಮಗೆ ಹೇಳ್ಬಿಡ್ತೀನಿ. ಮತ್ತೆ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ವಿಡಿಯೋನು ಕೂಡ ಮಾಡಿದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇನ ನ್ಯೂಮರಿಕಲ್ ಕ್ವೆಶನ್ ವಿಡಿಯೋ. ಸೊ ಅದೆಲ್ಲದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ, ಅಥವಾ ಈಗ ಇಲ್ಲಿ ಲಿಂಕ್ ಬರುತ್ತೆ, ಅದನ್ನ ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಬಯೋಲಜಿ ಸಿಲೆಬಸ್ ಫಾರ್ KCT 2025. ನೋಡಿ, ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದನ್ನು ಇನ್ ಡೀಟೇಲ್ ಯಾವ ರೀತಿ ಇದೆ ಸಿಲೆಬಸ್ ಅಂತ ಅಂದ್ರೆ, ಹೊಸ ಟೆಕ್ಸ್ಟ್ ಬುಕ್ ಇದೆ ಅಲ್ಲ NCERT, ಅಂದ್ರೆ ನೀವು ಥಿಯರಿ ಎಕ್ಸಾಮಿಗೆ ಏನು ಓದಿದಿರಲ್ಲ, ಸೇಮ್ ಸಿಲೆಬಸ್ ವಿಲ್ ಬಿ ದೇರ್ ಫಾರ್ KCT 2025 ಎಕ್ಸಾಮ್. ಏನೂ ಕೂಡ ಚೇಂಜಸ್ ಇಲ್ಲ. ಸೊ ಅಂದ್ರೆ ನೀಟ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಆಡ್ ಆಗಿದೆ. ಓಕೆ, ಸೊ ಆ ರೀತಿ ಈ KCT ಅಲ್ಲಿ ಇರೋದಿಲ್ಲ ಮಕ್ಕಳು, ಗೊತ್ತಾಯ್ತು. ಸೊ ಒಂದ್ಸರಿ ನಾನು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಯಾವ ಲೆಸನ್ ಅಲ್ಲಿ ಏನೇನ್ ಚೇಂಜ್ ಇದೆ ಅಂತಂದೇಳಿ, ಅಂತಂದ್ರೆ ಮುಂಚೆದು ಇವಾಗಿಂದ ಏನ್ ಚೇಂಜ್ ಆಗಿದೆ ಅಂತ. ಸೊ ಲಿವಿಂಗ್ ವರ್ಲ್ಡ್ ಬಂದ್ರೆ ಇದ್ರಲ್ಲಿ ನೋಡಿ, ಲಾಸ್ಟಿಗೆ ಟ್ಯಾಕ್ಸೋನಮಿಕಲ್ ಏಡ್ಸ್ ಅಂತ ಇತ್ತು ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದಿಲ್ಲ, ನ್ಯೂ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಪಾರ್ಟ್ ಇಲ್ವಲ್ಲ, ಸೊ ಹಂಗಾಗಿ ಇಲ್ಲೂ ಕೂಡ ಅದು ಇಲ್ಲ. ಸೊ ನೋಡಿ, ಬಯೋಡೈವರ್ಸಿಟಿ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಇದೆ ಅಲ್ಲ, ಅದು need for classification, taxonomy, systematics, binomial nomenclature, concept of species and taxonomical hierarchy ಇಷ್ಟೇ ಇರುತ್ತೆ. ಓಕೆ, ನೆಕ್ಸ್ಟ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿನೂ ಕೂಡ ಅಷ್ಟೇ, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಏನಂದ್ರೆ ಏಂಜಿಯೋಸ್ಪರ್ಮ್ಸ್ ಮತ್ತೆ ಅದಾದ್ಮೇಲೆ ಲೈಫ್ ಸೈಕಲ್ಸ್ ಇತ್ತು ಓಲ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ, ಅದು ನ್ಯೂ ಟೆಕ್ಸ್ಟ್ ಬುಕ್ ಅಲ್ಲಿ ಡಿಲೀಟ್ ಮಾಡಿದಾರಲ್ಲ, ಸೊ ಹಾಗಾಗಿ KCT ಸಿಲೆಬಸ್ ಅಲ್ಲಿನೂ ಕೂಡ ಇನ್ಕ್ಲೂಡ್ ಆಗಿಲ್ಲ. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಅಲ್ಲಿನೂ ಕೂಡ ಏನು ಚೇಂಜಸ್ ಇಲ್ಲ. ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಮುಂಚೆ ಇನ್ನು ಫ್ಯಾಮಿಲೀಸ್ ಇತ್ತು, ಜೊತೆಗೆ ಮಾಡಿಫಿಕೇಶನ್ಸ್ ಇತ್ತು. ಇಲ್ಲೊಂದ್ಸರಿ ಕ್ಲೀನ್ ಆಗಿ ಓದ್ಬಿಟ್ಟು ಹೇಳ್ತೀನಿ ನೋಡಿ. ಮಾರ್ಫಾಲಜಿ ಅಂಡ್ ಫಂಕ್ಷನ್ಸ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್, ಫಂಕ್ಷನ್ ಮತ್ತೆ ಮಾರ್ಫಾಲಜಿ ಅಷ್ಟೇ, ಮಾಡಿಫಿಕೇಶನ್ ಬಗ್ಗೆ ಕಾನ್ಸೆಪ್ಟ್ ಓದ್ಕೊಳ್ಳೋ ಹಾಗಿಲ್ಲ, ಆದ್ರೆ ನೀಟಿಗೆ ಓದ್ಕೋಬೇಕು, ಗೊತ್ತಾಗ್ತಿದೆ. ಸೊ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಳ್ಳಿ. ನೀಟಿಗೆ ಮುಂಚೆ ಇರೋ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನಿತ್ತ ಸಿಲೆಬಸ್ ಎಲ್ಲದನ್ನು ಓದ್ಬೇಕು, ಹಳೆ ಓಲ್ಡ್ NCERT. ಬಟ್ KCTಗೆ ನ್ಯೂ NCERT 2022 ಆದ್ಮೇಲೆ ಬಂದಿತ್ತಲ್ಲ NCERT, ಸೊ ರೆಡ್ಯೂಸ್ ಸಿಲೆಬಸ್ ಏನ್ ಬಂದಿದೆ ಅಲ್ಲ, ನೀವೇನು ಥಿಯರಿ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಲ್ಲ, ಅದೇ KCTಗೆ ಇರುವಂತದ್ದು. ನೋಡಿ, ಸೈಮೋಸ್ ಇನ್ಫ್ಲೋರೆಸೆನ್ಸ್, ರೆಸಿಮೋಸ್, ಅದಾದ್ಮೇಲೆ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಯಾವುದು, ಫ್ಯಾಮಿಲಿ ಸೊಲನೇಸಿ ವಿತ್ ಎಕನಾಮಿಕ್ ಇಂಪಾರ್ಟೆನ್ಸ್. ನೆಕ್ಸ್ಟ್ ಅನಾಟಮಿಯಲ್ಲಿನೂ ಕೂಡ ಅಷ್ಟೇ, ಸೆಕೆಂಡರಿ ಗ್ರೋತ್ ಅದೇನು ಇಲ್ಲ. ಟಿಶ್ಯೂ ಸಿಸ್ಟಮ್ ಇದೆ. ಓಕೆ, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಟಿಶ್ಯೂ ಸಿಸ್ಟಮ್, ಆದ್ರೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಇದೆಲ್ಲ ಟಿಶ್ಯೂ ಬಗ್ಗೆ, ಅದು ಇಲ್ಲ. ಓಕೆ, ನೆಕ್ಸ್ಟ್ ಅನಾಟಮಿ ಆಫ್ ರೂಟ್, ಸ್ಟೆಮ್ ಅಂಡ್ ಲೀಫ್, ಗೊತ್ತಾಯ್ತು. ಸೊ ಇದರಲ್ಲಿ 3 ಟಿಶ್ಯೂ ಸಿಸ್ಟಮ್ ಇದೆ ಅಲ್ಲ, ಎಪಿಡರ್ಮಲ್, ಗ್ರೌಂಡ್ ಟಿಶ್ಯೂ ಮತ್ತೆ ವ್ಯಾಸ್ಕ್ಯುಲರ್ ಟಿಶ್ಯೂ ಸಿಸ್ಟಮ್, ಅದನ್ನ ಓದ್ತೀರಾ. ಅದಾದ್ಮೇಲೆ ಇದೆಲ್ಲ ಡಿಫರೆನ್ಸ್ ಇದೆಲ್ಲ, ಇದನ್ನ ನೋಡ್ಕೊಂತೀರಾ. ಸೆಕೆಂಡರಿ ಗ್ರೋತ್ ಬಗ್ಗೆ ಏನೂ ಇಲ್ಲ, ಗೊತ್ತಾಯ್ತು. ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಇದರಲ್ಲಿ ಫ್ರಾಗ್ ಅಷ್ಟೇ. ಅದೇ ನೀಟಿಗಾದ್ರೆ ಕಾಕ್ರೋಚ್ ಕೂಡ ಇದೆ. ಆಮೇಲೆ ಸ್ಟಾರ್ಟಿಂಗ್ ಟಿಶ್ಯೂಸ್ ಬಗ್ಗೆ ಏನಿದೆ ಅಲ್ಲ, ಟೈಪ್ಸ್ ಬಗ್ಗೆ, ಅದನ್ನು ಕೂಡ ಇದೆ ನೀಟಿಗಾದ್ರೆ. ಇದ್ರಲ್ಲಿ ಹಂಗಿಲ್ಲ. ಮಾರ್ಫಾಲಜಿ, ಅನಾಟಮಿ ಅಂಡ್ ಫಂಕ್ಷನ್ಸ್ ಆಫ್ ಡಿಫರೆಂಟ್ ಸಿಸ್ಟಮ್. ನೀಟಿನ ಸಿಲೆಬಸ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ನೀಟ್ ಪ್ರಿಪ್ರೇಷನ್ಗೆ ನೀವು ಆ ವಿಡಿಯೋನ ರೆಫರ್ ಮಾಡ್ಬೋದು, ಗೊತ್ತಾಯ್ತು. ನೋಡಿ, ಇದೆಲ್ಲ ಇದೆ. ಫ್ರಾಗ್ ಬಗ್ಗೆ ಅಷ್ಟೇ ನೀವು ಡೀಟೇಲ್ ಆಗಿ ಓದ್ಕೋಬೇಕು. ನೆಕ್ಸ್ಟ್ ಸೆಲ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಈ ಲೆಸನ್ ಪೂರ್ತಿ ಆಸ್ ಇಟ್ ಈಸ್ ಮುಂಚೆ ಆಗಿರ್ಬೋದು, ನೆಕ್ಸ್ಟ್ ಬಂದಿರೋ ಟೆಕ್ಸ್ಟ್ ಬುಕ್ ಆಗಿರ್ಬೋದು, ಸೇಮ್ ಆಸ್ ಇಟ್ ಈಸ್. ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಡಿಲೀಟ್ ಮಾಡಿದ್ರು ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿ, ಸೊ ಅದು ಏನು ಡಿಲೀಟ್ ಆಗಿರ್ತಲ್ಲ ಅದನ್ನ ಬಿಟ್ಬಿಟ್ಟು ಏನೇನಿದೆ ಅದನ್ನ ನೀವು ಓದ್ತೀರಾ. ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಮಕ್ಕಳು. ನೆಕ್ಸ್ಟ್ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಆಸ್ ಇಟ್ ಈಸ್ ನ್ಯೂ NCERT ಅಲ್ಲಿ ಏನಿದೆ ಅದೇ ಕಾನ್ಸೆಪ್ಟ್ ನ ನೀವು ರೆಫರ್ ಮಾಡ್ತೀರಾ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಲ್ಲಿನೂ ಕೂಡ ಅಷ್ಟೇ. ಬಟ್ ಲಾಸ್ಟ್ ಟೈಮ್ ಏನಾಗ್ಬಿಟ್ಟಿತ್ತು ಅಂತ ಅಂದ್ರೆ, ಡಿಲೀಟ್ ಆದ್ರೂ ಕೂಡ ಓಲ್ಡ್ ಸಿಲೆಬಸ್ ನ ಇನ್ಕ್ಲೂಡ್ ಮಾಡಿದ್ರು. ಸೊ ಹಂಗಾಗಿ 2024 KCT ಅಲ್ಲಿ ಏನು ಗ್ರೇಸ್ ಮಾರ್ಕ್ಸ್ ನ ಇನ್ಕ್ಲೂಡ್ ಮಾಡಿದ್ರು. ಬಟ್ ಈ ಸರಿ ಹಂಗ್ ಮಾಡೋದಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ಅದು ಮಿಸ್ಟೇಕ್ ಆಗಿದೆ. ಸೊ ಏನು ರಿಡ್ಯೂಸ್ ಆಗಿರುವಂತ ಸಿಲೆಬಸ್ ನ್ಯೂ ಟೆಕ್ಸ್ಟ್ ಬುಕ್ ಏನಿದೆ ಅದರಿಂದನೇ ನಿಮಗೆ ಕ್ವೆಶನ್ಸ್ ನ ಫ್ರೇಮ್ ಮಾಡ್ತಾರೆ. ಟೆಕ್ಸ್ಟ್ ಬುಕ್ ಬಿಟ್ಟು ಔಟ್ ಆಫ್ NCERT ಅನ್ನುವಂಥ ಕ್ವೆಶನ್ಸ್ ಇಲ್ಲಿ ಬರೋದಿಲ್ಲ, ಗೊತ್ತಾಯ್ತು. ನೆಕ್ಸ್ಟ್ ಗ್ರೋತ್, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿನೂ ಕೂಡ ಅಷ್ಟೇ, ಚೇಂಜಸ್ ಏನಿಲ್ಲ. ಲಾಸ್ಟಿಗೆ ಕೆಲವೊಂದು ಕಾನ್ಸೆಪ್ಟ್ ಡಿಲೀಟ್ ಮಾಡಿದ್ರು, ಅದು ಡಿಲೀಟ್ ಆಗಿರುವಂತದ್ದೇ ಇಲ್ಲಿನೂ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್
ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್, ಮತ್ತೆ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ಸ್ ಅಂಡ್ ದೇರ್ ಎಲಿಮಿನೇಷನ್, ಈ 3 ಲೆಸನ್ ಅಲ್ಲಿನೂ ಕೂಡ ಏನೇನು ಚೇಂಜಸ್ ಇಲ್ಲ. ಓಕೆನಾ. ಸ್ವಲ್ಪ ನೀವು ಕೆಲವೊಂದು ಏನು ಬ್ರೀಫ್ ಆಗಿ ನೋಡ್ಕೋಬೇಕು ಅಂದ್ರೆ ಡಿಸೀಸ್ ಬಗ್ಗೆ ಏನು ಕೊಟ್ಟಿದಾರಲ್ಲ ಅದನ್ನ ಕ್ಲಿಯರ್ ಆಗಿ ಬ್ರೀಫ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಅದರಿಂದಾನೇ ಕ್ವೆಶನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್, ಇದರಲ್ಲಿನೂ ಕೂಡ ಏನು ಜಾಸ್ತಿ ಚೇಂಜಸ್ ಇಲ್ಲ. ನೆಕ್ಸ್ಟ್ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಇದರಲ್ಲಿ ಡಿಲೀಟ್ ಆಗಿರೋದು ಇತ್ತಲ್ಲ ಆ ಕಾನ್ಸೆಪ್ಟ್ ನ ಬಿಟ್ಟು ಓದ್ಕೊಳ್ಳಿ. ಓಕೆನಾ. ಸೊ ಇನ್ ಮಿಕ್ಕಿರುವಂತದ್ದು ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಇಲ್ಲಿ ಡಿಲೀಟ್ ಆಗಿರುವಂತಹ ಕಾನ್ಸೆಪ್ಟ್ ಬಿಟ್ಟು ಏನ್ ನ್ಯೂ NCERT ಅಲ್ಲಿ ಏನಿದೆಲ್ಲ ಅದನ್ನ ಅಷ್ಟೇ ಓದ್ಕೊಳ್ಳಿ. ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಿಗ್ರೇಷನ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ಇದಿಷ್ಟು ಫಸ್ಟ್ ಇಯರ್ ಸಿಲೆಬಸ್ ಆಯ್ತು. ನೋಡಿ, ಬಯಾಲಜಿ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಯಾವುದು, ಅವ್ರ ರೆಫರೆನ್ಸ್ ಕೂಡ ಹೇಳಿದ್ದಾರೆ ಯಾವ್ದ್ರಿಂದ ನೀವು ಪ್ರಿಪೇರ್ ಆಗಬೇಕು ಎಕ್ಸಾಮಿಗೆ. ದಟ್ ಈಸ್ ರಿವೈಸ್ಡ್ ಎಡಿಷನ್ 2022 ಆದ್ಮೇಲೆ ಬಂದಿರುವಂತಹ ರಿವೈಸ್ಡ್ ಎಡಿಷನ್ ಟೆಕ್ಸ್ಟ್ ಬುಕ್ ಇದೆಯಲ್ಲ ಅದನ್ನ ರೆಫರ್ ಮಾಡಿ ಓದ್ಕೊಳ್ಳಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತು. ಸೊ ಔಟ್ ಆಫ್ NCERT ಬರುವಂತ ಚಾನ್ಸಸ್ ಇರೋದಿಲ್ಲ. ನೀವು ಕೇಳಿದ್ರಿ ಯಾವ್ದೋ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಕೇಳಿದ್ರಿ ಔಟ್ ಆಫ್ NCERT ಬರುತ್ತಾ ಅಂತಂದೇಳಿ. ಸೊ ಅದು ಇರೋದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಇಯರ್ ಸಿಲೆಬಸ್ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಆಸ್ ಇಟ್ ಈಸ್ ಲೆಸನ್ ಫುಲ್ ಹಾಗೇನೆ ಇದೆ. ಹ್ಯೂಮನ್ ರಿಪ್ರೊಡಕ್ಷನ್ ಕೂಡ ಅಷ್ಟೇ, ರಿಪ್ರೊಡಕ್ಟಿವ್ ಹೆಲ್ತ್ ಕೂಡ ಅಷ್ಟೇ. ಸೊ ಇಲ್ಲಿ ಸ್ವಲ್ಪ ಅವೇರ್ನೆಸ್ ಬಗ್ಗೆ ಕ್ವೆಶನ್ಸ್ ಕೇಳುವಂತ ಚಾನ್ಸ್ ಇದೆ. ಥಿಯರಿಯಲ್ಲಿನೂ ಕೂಡ ನೋಡಿ ಕೇಳಿದ್ರು. ಓಕೆನಾ. ಸೊ ಅದೇ ರೀತಿ ಇಲ್ಲಿ ಅಂದ್ರೆ ಸ್ಕೂಲ್ ಅಲ್ಲಿ ಇದ್ರ ಬಗ್ಗೆ ಅವೇರ್ ಇದೆನಾ, ಅಥವಾ ಪೇರೆಂಟ್ಸಿಗೆ ಡ್ರಗ್ ಅಂಡ್ ಇದು ಅಬ್ಯೂಸ್, ಆಲ್ಕೋಹಾಲ್ ಅಬ್ಯೂಸ್ ಬಗ್ಗೆ ಅವೇರ್ನೆಸ್ ಬಗ್ಗೆ. ಸೊ ಆ ರೀತಿ ಕೆಲವೊಂದು ಸ್ವಲ್ಪ ಕ್ವೆಶನ್ಸ್ ಜಾಸ್ತಿ, ಜನರಲ್ ಕ್ವೆಶನ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡ್ತಾರೆ ಇದ್ರಲ್ಲಿ. ಓಕೆನಾ. ನೆಕ್ಸ್ಟ್ ಜೆನೆಟಿಕ್ಸ್ ಅಂಡ್ ಎವಲ್ಯೂಷನ್ ಅಲ್ಲಿ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ನೋ ಚೇಂಜಸ್, ಆಸ್ ಇಟ್ ಈಸ್ ಹೆಂಗಿತ್ತು ಹಂಗೇನೆ ಇದೆ. ಮೊಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಕೂಡ ಅಷ್ಟೇ, ಎವಲ್ಯೂಷನ್ ಕೂಡ ಅಷ್ಟೇ. ಇದನ್ನು ಪೂರ್ತಿ ಮುಂಚೆ ಏನಿತ್ತು ಟೆಕ್ಸ್ಟ್ ಬುಕ್ ಅದೇ ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿನೂ ಕೂಡ ಬಂದಿದೆ. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನೆಕ್ಸ್ಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿನೂ ಕೂಡ ಆಸ್ ಇಟ್ ಈಸ್ ಏನಿತ್ತು ಹಂಗೇನೆ ಓದ್ತೀರಾ. ಓಕೆ. ನೆಕ್ಸ್ಟ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಈ ಲೆಸನ್ ಅಲ್ಲಿ ಇದರಲ್ಲಿನೂ ಕೂಡ ಏನು ಚೇಂಜಸ್ ಇಲ್ಲ, ಆಸ್ ಯೂಶುವಲ್ ಏನಿದೆನೋ ಅದೇ ರೀತಿನೇ ಇದೆ. ನೆಕ್ಸ್ಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್, ಇದರಲ್ಲಿ ಪೂರ್ತಿ ಜೆನೆಟಿಕ್ ಇಂಜಿನಿಯರಿಂಗ್ RDNA ಟೆಕ್ನಾಲಜಿ ಏನು NCERT ಅಲ್ಲಿ ಕೊಟ್ಟಿದಾರಲ್ಲ ಸೇಮ್ ಆಸ್ ಇಟ್ ಈಸ್ ಹಂಗೇನೆ, ಯಾವುದೇ ರೀತಿ ಚೇಂಜಸ್ ಇಲ್ಲ. ಇಲ್ಲಿ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ application of biotechnology in health and agriculture, human insulin, vaccine production, gene therapy, genetically modified organism, BT, crops, ಇಲ್ಲಿ ತನಕ ಸೇಮ್. ಟ್ರಾನ್ಸ್ಜೆನಿಕ್ ಅನಿಮಲ್ಸ್, ಬಯೋಸೇಫ್ಟಿ ಇಶ್ಯೂಸ್, ಬಯೋಪೈರಸಿ ಅಂಡ್ ಪೇಟೆಂಟ್ಸ್. ಸೊ ಇದನ್ನು ಕೂಡ ಏನು ಮುಂಚೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನಿತ್ತಲ್ಲ ಕಾನ್ಸೆಪ್ಟ್ ಸೇಮ್ ಅದೇ ರೀತಿ ಇದೆ. ಇದರಲ್ಲಿನೂ ಕೂಡ ಏನು ಚೇಂಜಸ್ ಇಲ್ಲ. ಗೊತ್ತಾಯ್ತಾ. ನೆಕ್ಸ್ಟ್ ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಅಲ್ಲಿ ಆರ್ಗಾನಿಸಮ್ಸ್ ಬಗ್ಗೆ ಕಾನ್ಸೆಪ್ಟ್ ಇತ್ತು, ಅಡಾಪ್ಟೇಷನ್ ಬಗ್ಗೆ. ಸೊ ಅದೆಲ್ಲ ಇದರಲ್ಲಿ ಡಿಲೀಟ್ ಆಗಿದೆ. ಸೊ ಹಾಗಾಗಿ ಅದು ಬಿಟ್ಟು ಏನೇನಿದೆಲ್ಲ ಸಿಲೆಬಸ್ ಅದನ್ನ ನೀವು ಓದ್ತೀರಾ. ಓಕೆನಾ. ನೆಕ್ಸ್ಟ್ ಎಕೋಸಿಸ್ಟಮ್ ಅಲ್ಲಿನೂ ಕೂಡ ಅಷ್ಟೇ, ಇಲ್ಲಿ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ಬಗ್ಗೆ ಇತ್ತು ಕಾನ್ಸೆಪ್ಟ್, ಅದನ್ನ ಡಿಲೀಟ್ ಮಾಡಿದ್ದಾರೆ. ಮತ್ತೆ ಸಕ್ಸೆಷನ್ ಬಗ್ಗೆನೂ ಕೂಡ ಇತ್ತು, ಅದನ್ನ ಡಿಲೀಟ್ ಮಾಡಿದ್ದಾರೆ. ಅದು ಬಿಟ್ಟು ಇನ್ ಮಿಕ್ಕಿದ್ದೇನಿದೆ ಕಾನ್ಸೆಪ್ಟ್ ಇದೆಲ್ಲ ಏನು ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಲ್ಲ ಅದನ್ನ ನೀವು ರೆಫರ್ ಮಾಡ್ತೀರಾ. ನೆಕ್ಸ್ಟ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಅಗೇನ್ ದಿಸ್ ಇಸ್ ಅಕಾರ್ಡಿಂಗ್ ಟು ನ್ಯೂ ಟೆಕ್ಸ್ಟ್ ಬುಕ್. ಗೊತ್ತಾಯ್ತಾ. ಸೊ ಸಮ್ಮರಿ ಹೇಳೋದಾದ್ರೆ ರೆಫರ್ ನ್ಯೂ ಎಡಿಷನ್ ಆಫ್ ಟೆಕ್ಸ್ಟ್ ಬುಕ್ ದಟ್ ವಿಲ್ ಬಿ ಆಫ್ಟರ್ 2028. ಯಾವ ಟೆಕ್ಸ್ಟ್ ಬುಕ್ ನೀವು ನೋಡ್ತೀರಾ, ಸಾರಿ 2022 ಆದ್ಮೇಲೆ ಬಂದಿರುವಂತಹ ಟೆಕ್ಸ್ಟ್ ಬುಕ್ ಏನಿದೆ ಅದನ್ನ ರೆಫರ್ ಮಾಡ್ತೀರಾ. ಅದರಲ್ಲಿ ಏನಿದೆ ಅಲ್ಲ ಸೇಮ್ ಅದೇ ರೀತಿ ನೀವು KCET ಎಕ್ಸಾಮಿಗೆ ಓದ್ಕೋಬೇಕು. ಇನ್ನು ಸಿನಾಪ್ಸಿಸ್ ಚೆನ್ನಾಗಿ ಸಿನಾಪ್ಸಿಸ್ ಓದ್ಕೊಂತ ಬನ್ನಿ, ಆಮೇಲೆ ಕ್ವೆಶನ್ ಸಾಲ್ವ್ ಮಾಡಿ. ಅಂತಂದ್ರೆ ಲೆಸನ್ ಅಲ್ಲಿ ಏನೇನು ಹೈಲೈಟ್ ಇದೆ ಅಂತ ಹೇಳಿ ನೀವು ಆಲ್ರೆಡಿ ಮುಂಚೆ ಓದಿರ್ತೀರಾ. ನೀಟ್ ಪ್ರಿಪ್ರೇಷನ್ಗೆ ಆಗಿರ್ಬೋದು, ಅಂದ್ರೆ ಕಾಲೇಜಲ್ಲಿ ಮಾಡುವಂತ ಟೆಸ್ಟ್ ಗಳಿಗಾಗಿರ್ಬೋದು, ಥಿಯರಿ ಎಕ್ಸಾಮಿಗೆ ಆಗಿರ್ಬೋದು, ಸ್ವಲ್ಪ ಬ್ರೀಫ್ ಆಗಿ ಎಲ್ಲದನ್ನು ರಿವೈಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಷ್ಟು ಸಾಧ್ಯ ಅಷ್ಟು ಕ್ವೆಶನ್ಸ್ ನ ಪ್ರಾಕ್ಟೀಸ್ ಮಾಡಿ. ನಾನು ಕೂಡ ನನ್ನ ಚಾನಲ್ ಅಲ್ಲಿ ಕ್ವೆಶನ್ ನ ಸಾಲ್ವ್ ಮಾಡಿಸ್ತೀನಿ. ಎಸ್ಪೆಷಲಿ ನ್ಯೂಮರಿಕಲ್ ನ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಥಿಯರಿಟಿಕಲ್ ನೀವು ಹೆಂಗೂನು ಸಾಲ್ವ್ ಮಾಡ್ಬೋದು, ನ್ಯೂಮರಿಕಲ್ ನಿಮಗೆ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ನಾನು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ನ್ಯೂಮರಿಕಲ್ ಕ್ವೆಶನ್ಸ್ ನ ವಿಡಿಯೋ ತಗೊಂಡ್ ಬರ್ಲಿಕ್ಕೆ ಇದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ icon and share this with your friends. And if you like this, do hit the like button. So I'll meet you in the next video. Bye bye.